ಪಾಠ 3 ಗೆಳೆತನ. ಪದಗಳ ಅರ್ಥ: ಗೆಳೆಯ, ಸ್ನೇಹಿತ. ಜಂಬ, ಗರ್ವ. ತೀರ್ಮಾನ, ತೀರ್ಪು. ಸ್ಪರ್ಧೆ, ಪೈಪೋಟಿ. ಒಪ್ಪಂದ, ಒಮ್ಮತ. ಅರಿವು, ತಿಳುವಳಿಕೆ. ಆಲೋಚನೆ, ಯೋಚಿಸುವುದು. ವಿರುದ್ಧ ಪದ ಬರೆಯಿರಿ. ಸೋಲು, ಗೆಲುವು. ಹತ್ತಿರ, ದೂರ. ಆರಂಭ, ಅಂತ್ಯ. ಕಷ್ಟ, ಸುಖ. ಹಿಂದೆ, ಮುಂದೆ. ಹೆಚ್ಚು, ಕಡಿಮೆ. ಲಿಂಗ ಬದಲಿಸಿ ಬರೆಯಿರಿ. ಅಪ್ಪ, ಅಮ್ಮ. ಅಜ್ಜ, ಅಜ್ಜಿ. ಅಣ್ಣ, ಅಕ್ಕ. ತಮ್ಮ, ತಂಗಿ. ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ. ರೇ ಕೂದು, ಕುದುರೆ. ಲ ಸಾಹೆ, ಸಲಹೆ. ಕು ಹೂಡು, ಉಡುಕು. ಯ ಒಳ್ಳೆ, ಒಳ್ಳೆಯ. ಈಗ ಬಿಟ್ಟ ಸ್ಥಳ ತುಂಬಿರಿ. ಆನೆಯ ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು. ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಕುದುರೆ ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ. ಗಾದೆ ಪೂರ್ಣಗೊಳಿಸಿ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಪ್ರಶ್ನೆ 1, ನಾವಿಬ್ಬರು ಸಮಾನರು ಅಲ್ಲವೇ? ಉತ್ತರ: ಈ ಮಾತನ್ನು ಒಂಟೆ ಕುದುರೆಗೆ ಹೇಳಿತು. ಪ್ರಶ್ನೆ 2, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ. ಉತ್ತರ: ಈ ಮಾತನ್ನು ಕುದುರೆ ಒಂಟೆಗೆ ಹೇಳಿತು. ಪ್ರಶ್ನೆ 3, ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಈ ಮಾತನ್ನು ಆನೆ ಕುದುರೆ ಮತ್ತು ಒಂಟೆಗೆ ಹೇಳಿತು. ಪ್ರಶ್ನೆಗಳಿಗೆ ಉತ್ತರಿಸಿ. ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು? ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು. ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನ ತೀರ್ಪುಗಾರರನ್ನಾಗಿ ನೇಮಿಸಿದರು? ಓಟದ ಸ್ಪರ್ಧೆಗೆ ಗೆಳೆಯರು ಆನೆಯನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು. ಓಟದ ಸ್ಪರ್ಧೆಗೆ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು? ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿತು. ಆನೆಯು ಎರಡನೇ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು? ಆನೆಯು ಎರಡನೇ ಸಲ ಓಟದ ಆಟವನ್ನು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು.